ನಮಸ್ಕಾರ ಕರ್ನಾಟಕ. ಈ ಧರ್ಮಸ್ಥಳದ ಹತ್ಯಾಕಾಂಡ ಏನಿದೆ, ಸತ್ಯ ಹೊರಗಡೆ ಬರಲೇಬೇಕು. ತುಂಬ ದೊಡ್ಡ ದೊಡ್ಡ ಚಾಲೆಂಜಸ್ಸು ಈ ಧರ್ಮಸ್ಥಳ ಹತ್ಯಾಕಾಂಡದ ತನಿಖೆ ಶುರು ಮಾಡಬೇಕಾಗಿರೋದ್ರಿಂದ ನಾವು ಸಾಕಷ್ಟು ಚಾಲೆಂಜಸ್ಸು ಈ ಹತ್ಯಾಕಾಂಡದಲ್ಲಿ, ಈ ಧರ್ಮಸ್ಥಳದ ಹತ್ಯಾಕಾಂಡದಲ್ಲಿ ಈ ಕೇಸನ್ನು SIT ಕೊಡೋಯಿಂದ ಹಿಡಿದು ಈಗ SIT ಕೈಯಲ್ಲಿ ತನಿಖೆ ಮಾಡಿದಿಂದ ಹಿಡಿದು ಬೆಳ್ತಂಗಡಿ ಪೊಲೀಸರ ಹತ್ರ ದಾಖಲೆ ಹುಡ್ಕೊಳೋದಾಗಿದ್ದು, ಬೆಳ್ತಂಗಡಿ ಪೊಲೀಸರು 16 ವರ್ಷದ ದಾಖಲೆ ಸುಟ್ಟಾಕಿದ್ದರಿಂದ ಹಿಡಿದು ಮೊದಲ 5 ಪಿಟ್ಟಲ್ಲಿ ಏನೂ ಸಿಕ್ಕದಿರೋದ್ರಿಂದ ಹಿಡಿದು ಮೊದಲನೇ ಪಿಟ್ಟಲ್ಲಿ ಒಂದು ID ಕಾರ್ಡು, ಆಧಾರ್ ಕಾರ್ಡು, ಒಂದು ಹೆಣ್ಮಗುವಿನ ಬ್ಲೌಸು, ಒಂದು ಬ್ಯಾಗು ಸಿಕ್ಕಿರೋದ್ರಿಂದ ಹಿಡಿದು 6ನೇ ಪಿಟ್ಟಲ್ಲಿ 25 ಮೂಳೆಗಳು ಸಿಕ್ಕಿರೋದ್ರಿಂದ ಹಿಡಿದು ಇನ್ನು ಮುಂದಕ್ಕೆ ಯಾವುದೇ ಪಿಟ್ಟಲ್ಲಿ ಏನೂ ಡೀಟೇಲ್ಸ್ SIT ಕೊಡ್ತಾ ಇಲ್ಲ ಅಂತ ಹಿಡಿದು ನೆನ್ನೆ ಗುಡ್ಡದಲ್ಲಿ ಸಿಕ್ಕಂತ 100 ಪಳೆಯುಳಿಕೆಗಳು, ಬಿಲೀವ್ ಇಟ್ ಆರ್ ನಾಟ್, ಇಟ್ಸ್ ಮೋರ್ ದನ್ 5 ಪೀಪಲ್, 5 ಜನಕ್ಕಿಂತ ಹೆಚ್ಚು ಜನರ ಪಳೆಯುಳಿಕೆ ಅಥವಾ ಹ್ಯೂಮನ್ ರಿಮೈನ್ಸು ನೆನ್ನೆ ಸಿಕ್ಕಿದೆ. ಎಲ್ಲ ಒಂದು ರೀತಿ ಚಾಲೆಂಜಸ್ ಆದರೂ ಕೂಡ ಆ ಚಾಲೆಂಜಸ್ಗಳು ಸಾಲ್ವ್ ಮಾಡ್ತಾ SITನಲ್ಲಿ ಮಂಜುನಾಥ ಗೌಡನ ಧಮ್ಕಿಯಿಂದ ಹಿಡಿದು ಅವನಿಗೆ ನಾವು ಕ್ಯಾಕರ್ಸ್ ಒಗೆದು ಸೈಡ್ ಮಾಡಿದಿಂದ ಹಿಡಿದು ಬೆಳ್ತಂಗಡಿ ಪೊಲೀಸರು ದಾಖಲೆಗಳನ್ನು ಸುಟ್ಟಾಕಿದಿಂದ ಹಿಡಿದು ಆ ದಾಖಲೆಗಳ ಬಗ್ಗೆ ತಲೆ ಹೊತ್ಕೊಂಡು ಕೂತ್ಕೊಂಡಿದ್ದರಿಂದ ಹಿಡಿದು ಆಮೇಲೆ ಅದೇ ದಾಖಲೆಗಳು ಕೋರ್ಟಲ್ಲಿದೆ, ಕಾಪಿ ತಗೊಳ್ಳಿ ಅಂತ ಅಡ್ವೈಸ್ ಮಾಡಿದಿಂದ ಹಿಡಿದು SIT ಒಂದು ಇಂಟ್ರಿಮ್ ರಿಪೋರ್ಟನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. ಈ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಹತ್ಯಾಕಾಂಡವನ್ನು ದಯಮಾಡಿ ಮಾಧ್ಯಮದವರು ಆ ಇಂಟ್ರಿಮ್ ರಿಪೋರ್ಟನ್ನು ಆಕ್ಸೆಸ್ ಮಾಡಬೇಕು. ನಾವು ಆಕ್ಸೆಸ್ ಮಾಡ್ತೀವಿ. SIT ಅವರು ಇಷ್ಟು ದಿನ ಏನು ತನಿಖೆ ನಡೀತು ಅದರ ಒಂದು ಇಂಟ್ರಿಮ್ ರಿಪೋರ್ಟನ್ನು ಸರ್ಕಾರಕ್ಕೆ ಇವತ್ತು ಸಲ್ಲಿಸಿದ್ದಾರೆ. ಸೊ ಮಾಧ್ಯಮದವರು ಆ ರಿಪೋರ್ಟನ್ನು ಪಬ್ಲಿಷ್ ಮಾಡಿ. ಸೊ ವಿ ಜಸ್ಟ್ ಗಿವಿಂಗ್ ಇಟ್, ಕಮಿಂಗ್ ಸ್ಟ್ರೇಟ್ ಟು ಪಾಯಿಂಟ್. ಧರ್ಮಸ್ಥಳದಲ್ಲಿ SIT ಎಕ್ಸುಮೇಷನ್ ಓಕೆ, ಬಟ್ ಮಾಡ್ತಾ ಇರೋಂಥ ರೀತಿ ಇದೆಯಲ್ಲ, ಇದೆಲ್ಲ ಒಂದಷ್ಟು ಬದಲಾವಣೆಗಳಾಗಬೇಕು. ಎಸ್ಪೆಷಲಿ SIT ಮುಖ್ಯಸ್ಥರಾದಂಥ ಮೊಹಂತಿ ಅವ್ರಿಗೆ ಒಂದು ಸಣ್ಣ ಅಡ್ವೈಸು. ನಿಮ್ಗೆ ಅಡ್ವೈಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಗೊತ್ತು, ಬಟ್ ಸ್ಟಿಲ್ ಮೊಹಂತಿ ಅವರೇ, ಒಂದಷ್ಟು ಬದಲಾವಣೆಗಳು ನಿಮ್ಮ ತನಿಖಾ ನೀತಿನಲ್ಲಿ ಆಗಲೇಬೇಕಾಗಿದೆ. ಅದನ್ನ ವಿತ್ ಎವಿಡೆನ್ಸ್ ನಿಮಗೆ ತೋರಿಸ್ತೀನಿ. ದಯಮಾಡಿ ಅದನ್ನ ಬದಲಾವಣೆಗಳನ್ನ ನೀವು ಮಾಡಲೇಬೇಕು. ಕಾರಣ ಯಾಕೆ ಅಂತಂದ್ರೆ ಇಟ್ಸ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಆಸ್ ವೆಲ್ ಆಸ್ ಈ ಒಂದು ತನಿಖೆ ವೈಜ್ಞಾನಿಕವಾಗಿ ಕೂಡ ಒಂದು ಒಳ್ಳೆ ಉದಾಹರಣೆ ಆಗಲಿ ಅನ್ನೋದು ನಮ್ಮ ಉದ್ದೇಶ. ಜಸ್ಟ್ ಕಮಿಂಗ್ ಸ್ಟ್ರೇಟ್ ಟು ತೋರಿಸ್ತೀನಿ ನಾನು ನಿಮಗೆ. ನೋಡ್ಬೋದು, ಧರ್ಮಸ್ಥಳ ಒಂದೇ ಒಂದು ತಲೆಬುರುಡೆ, ಬೆನ್ನು ಮೂಳೆ ಸೇರಿ ಸುಮಾರು 100 ಮೂಳೆ ಪತ್ತೆ ಆಗಿದೆ ಅಂತ. ಜಸ್ಟ್ ಕಮಿಂಗ್ ಸ್ಟ್ರೇಟ್ ಟು ನಮಗೆ ಇಲ್ಲಿ ನೀವು ನೋಡ್ಬೋದು, ನೋಡಿ ಇಲ್ಲಿ ಇದು ಪೊಲೀಸ್ ವ್ಯಾನು, ಪೊಲೀಸರಲ್ಲಿ ನಿಂತ್ಕೊಂಡಿದ್ದಾರೆ. ಅಂದ್ರೆ ಈಸ್ ಅ ಪಾರ್ಟ್ ಆಫ್ ಟೀಮ್ ಇರ್ಬೋದು. ಜೊತೆನಲ್ಲಿ ನೋಡ್ಬೋದು ಇಲ್ಲಿ ಒಂದು ಬಕೆಟ್ ಅಲ್ಲಿ ಮತ್ತೆ ಬ್ರೀಫ್ ಕೇಸಲ್ಲಿ ಮತ್ತೆ ಕೈಯಲ್ಲಿ ನೀವು ನೋಡ್ಬೋದು. ನಾನು SIT ಅವ್ರಿಗೆ ಕೇಳಿದೇನು ಅಂತಂದ್ರೆ, ಮೊಹಂತಿ ಅವರೇ, ಇಲ್ಲಿರುವಂತ ಯಾರೂ ಕೂಡ ಹ್ಯಾಂಡ್ ಗ್ಲೌಸ್ ಅನ್ನ ಹಾಕಿಲ್ಲ. ಸೇಫ್ಟಿ ಮೆಷರ್ಗೆ ಇದು ವೈಜ್ಞಾನಿಕವಾಗಿ ತುಂಬಾ ಇಂಪಾರ್ಟೆಂಟು. ಈ ವ್ಯಕ್ತಿಗಳ ಫಿಂಗರ್ ಪ್ರಿಂಟು ಐ ಥಿಂಕ್ ಮುಂದಿನ ತನಿಖೆನಲ್ಲಿ ಅಡ್ಡ ಆಗಬಾರದು ಅಂತಂದ್ರೆ ಅಲ್ಲಿ ಯಾರ್ಯಾರು ಕಳೆ ಬರಗಳನ್ನ ತೆಗಿತಾ ಇದ್ದಾರೆ, ಒತ್ಕೊಂಡ್ಬರ್ತಾ ಇದ್ದಾರೆ, ಇವ್ರುಗಳಿಗೆ ಇನ್ಮೇಲೆ PP ಕಿಟ್ ಅನ್ನ ದಯಮಾಡಿ ಸರ್ಕಾರ ಕೊಡಬೇಕು. ನಮ್ಮ SIT ಅವರ IPSಗಳು ಹೇಳಕ್ಕೆ, ಆದ್ರೆ ಮಾಡೋ ಕೆಲಸ ಮಾತ್ರ ಸ್ಟೋನೇಜ್ ಕೆಲಸ ಮಾಡ್ತಾ ಇದ್ದಾರೆ. ಯಾವುದೋ ಇಂದಿನ ಸಮಯದಲ್ಲಿ ನಾವು ಸ್ಟೋನೇಜ್ ಇದ್ವಲ್ಲ, ಅಲ್ಲ ನಮ್ಮ ಹತ್ರ PPF ಕಿಟ್ ಇದೆ. ನಾವು SIT ಟೀಮ್ ಕೇಳೋದೇನು ಅಂತಂದ್ರೆ, ಈ ಕಳೆ ಬರವನ್ನ ತೆಗೆಯುವಂತ
ವ್ಯಕ್ತಿಗಳಿಗೆ, ವರ್ಕರ್ಸ್ಗೆ, ಇನ್ಕ್ಲೂಡಿಂಗ್ ಯುವರ್ ಪೊಲೀಸ್, ಇಲ್ಲಿ ನೋಡಿ ಯಾರು ಕೂಡ ಸೇಫ್ಟಿ ಗ್ಲೌಸ್ ಅನ್ನ ಹಾಕಿಲ್ಲ, ಇವರು ಕೂಡ ಸೇಫ್ಟಿ ಗ್ಲೌಸ್ ಅನ್ನ ಹಾಕಿಲ್ಲ. ಇದೆಲ್ಲ ಹ್ಯೂಮನ್ ರಿಮೈನ್ಸು, ಎವಿಡೆನ್ಸು. ನಾಳೆ ಇವರ ಫಿಂಗರ್ ಪ್ರಿಂಟು ಸಹ ಮುಂದಿನ ತನಿಖೆಯಲ್ಲಿ ಈ ಕೇಸ್ಗೆ ಅಡ್ಡ ಆಗಬಾರ್ದು ಅಂತಂದ್ರೆ ಇವ್ರುಗಳಿಗೆ, ಆಮೇಲೆ ಇದು ಪಳೆಯುಳಿಕೆ, ಇವ್ರುಗಳಿಗೆಲ್ಲ ಆಕ್ಚುಲಿ ನೀವು PPE ಕಿಟ್ ಅನ್ನ ಕೊಡಬೇಕು. ನಮ್ಗೆ ಕರೋನಾ ಸಮಯದಲ್ಲಿ ಡಾಕ್ಟರ್ಸ್ ಹಾಕೊಳ್ತಾ ಇದ್ದಂತ PPE ಕಿಟ್ ಅನ್ನ ಎಕ್ಸ್ಕಾವೇಟರ್ಸ್ಗೆ, ಈ ವ್ಯಕ್ತಿಗಳಿಗೆ ಅಲಾಂಗ್ ವಿತ್ ಮಾಸ್ಕ್, ಹೆಲ್ಮೆಟ್, ಗ್ಲೌಸ್, PPE ಕಿಟ್, ಇನ್ಕ್ಲೂಡಿಂಗ್ ನಿಮ್ ಸ್ಟಾಫ್. ಈತ 100% ಪೊಲೀಸ್ ಕಾನ್ಸ್ಟೇಬಲ್, ಅವನು ಕೂಡ ಹಾಕಿಲ್ಲ, ಮಾಸ್ಕ್ ಹಾಕಿಲ್ಲ, ಹೆಲ್ಮೆಟ್ ಹಾಕಿಲ್ಲ, PPE ಕಿಟ್ ಹಾಕಿಲ್ಲ, ಗ್ಲೌಸ್ ಹಾಕಿಲ್ಲ, ನಕ್ಕೊಂಡು ನಿಂತ್ಕೊಂಡಿದ್ದಾನೆ. ಏನ್ರಿ ಇದು? ವೈಜ್ಞಾನಿಕವಾಗಿ SIT ಅವರು ಸರ್ಕಾರದ ಬಳಿ ಇರುವಂತ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಯಾಕೆ ಬಳಸ್ತಾ ಇಲ್ಲ? ಬಳಸಬೇಕಲ್ವಾ? ಮೊಹಂತಿ ಅವರೇ, ನೀವು IPS ಅಧಿಕಾರಿ, ಯಾಕೆ ಈ ವ್ಯಕ್ತಿಗಳಿಗೆ ನೋಡಿ, ಈತ ಪಾಪ ಟೌಲ್ ಅಲ್ಲಿ ಮುಖವನ್ನ ಮೂಗನ್ನ ಮುಚ್ಕೊಂಡಿದ್ದಾನೆ. ಒಂದು ಅಟ್ಲೀಸ್ಟ್ ಮುಖಕ್ಕೆ ಬೇಕಾದಂತ ಅಟ್ಲೀಸ್ಟ್ ಏನೋ ಮಾಸ್ಕ್ ಅನ್ನು ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ಯಾವ ರೀತಿಯ ಸ್ಟೋನೇಜ್ ಏನೋ ತನಿಖೆಯನ್ನ ನೀವು ಮಾಡ್ತಾ ಇದ್ದೀರಾ? ಇಲ್ಲಿ ನೋಡಿ, ಬರೀ ಗೈಲ್ ಎತ್ಕೊಂಡ್ಬರ್ತಾ ಇದ್ದಾನೆ. ಇದು ಪಳೆಯುಳಿಕೆಯನ್ನ ಬರೀ ಗೈಲ್ ಎತ್ಕೊಂಡ್ಬರ್ತಾವನೆ. ಕನಿಷ್ಠ ಗ್ಲೌಸ್ ಆರು ಕೊಡ್ಬೇಕಲ್ವಾ? ಸೇಫ್ಟಿ ನೋಡಿ, ಚಪ್ಪಲಿ, ಕಿತ್ತೋಗಿರೋ ಚಪ್ಪಲಿ. ಈತ ಏನೋ ಶೂ ಹಾಕಿದ್ದಾನೆ, ಈತ ಆ ವರ್ಕರ್ ಕಿತ್ತೋಗಿರೋ ಚಪ್ಪಲಿ ಹಾಕಿದ್ದಾನೆ. ವೈ ಕಾಂಟ್ SIT ಒಂದು ತನಿಖಾ ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ಯಾಕೆ ಮಾಡಬಾರ್ದು? ದಯಮಾಡಿ ಮೊಹಂತಿ ಅವರೇ, ನಿಮ್ಮ ಎಂಟೈರ್ ಟೀಮ್ ಏನಿದೆ, ಎಸ್ಕಾವೇಷನ್ ಟೀಮು ಮತ್ತೆ ಅಲ್ಲಿ ಮಾನಿಟರ್ ಮಾಡ್ತಾರ ಟೀಮು, PPE ಕಿಟ್ ಅನ್ನ ಹಾಕಬೇಕು. ಇಟ್ ಈಸ್ ಸೈಂಟಿಫಿಕಲಿ, ವೈಜ್ಞಾನಿಕವಾಗಿ ಸಹ ತುಂಬಾ ಇಂಪಾರ್ಟೆಂಟ್. PPE ಕಿಟ್ ಅನ್ನ ನಿಮ್ಮ ಎಂಟೈರ್ SIT ಟೀಮ್ ಹಾಕಬೇಕು. ಎಕ್ಸ್ಕಾವೇಷನ್ ಟೀಮ್ ಸೈಟ್ಗೆ ಯಾರು ಹೋಗ್ತಿರೋ ಎಲ್ಲರೂ ಕೂಡ ಅವ್ರು ಹಾಕಬೇಕು. ಜೊತೆನಲ್ಲಿ ಇಲ್ಲಿ ನೋಡಿ, ಅಲ್ರಿ ಕೂಲಿಗಾರ್ ಸಿಗ್ತಾರೆ ಅಂತ ಯಾವುದೇ ರಕ್ಷಣೆ ಕೊಡದೆ ಆ ಒಂದು ಹ್ಯೂಮನ್ ರಿಮೈನ್ಸ್ ಏನಾದ್ರೂ ಇನ್ಫೆಕ್ಷನ್ ಆಗಿ ಏನಾದ್ರೂ ರೋಗ ಬಂದ್ರೆ ಇಲ್ಲಿ ನೋಡಿ, ಪಾಪ ಅವನಿಗೆ ಮಾಸ್ಕ್ ಸಹ ಕೊಟ್ಟಿಲ್ಲ. ಮಾಸ್ಕ್ ಕೊಡದೆ ಯಾವ್ದ್ರಿ ಇದು? ಡೋಂಟ್ ಯು ಥಿಂಕ್ ಯುವರ್ ಎಕ್ಸ್ಪ್ಲಾಯ್ಟಿಂಗ್ ದ ಮ್ಯಾನ್ ಪವರ್? ನೀವು ಹೇಳ್ಬೋದು, ಏನು ಜಗದೀಶ್ ಅವರೇ ಎಂತಿಂತ ವಿಚಾರಗಳನ್ನು ಸಹ ನೀವು ಇಲ್ಲ. ಏನಾಗುತ್ತೆ ಅಂತಂದ್ರೆ, ಈಗ ನೋಡಿ, ಅವನ್ ಬರಿಗೈಯಲ್ಲಿ ಹ್ಯೂಮನ್ ಸ್ಕೆಲಿಟನ್, ರಿಕವರ್ಡ್ ಸ್ಕೆಲಿಟನ್ ಆ ವ್ಯಕ್ತಿ ಬರಿಗಾಯಲ್ಲಿ ತೊಗೊಂಡೋಗ್ತಾ ಇದ್ದಾನೆ. ಕಾಲಲ್ಲಿ ಕಿತ್ತೋಗಿರೋ ಚಪ್ಪಲಿ, ಮೂಗುಗೆ ಏನೋ ಟೌಲನ್ನ ಹಾಕೊಂಡಿದ್ದಾನೆ. 10 ರೂಪಾಯಿ ಒಂದು ಮಾಸ್ಕ್. ಆಮೇಲೆ ಇವರ ಹ್ಯೂಮನ್ ರಿಮೈನ್ಸ್ ಇರುತ್ತೆ, ಇವ್ರ ಕೂದಲುಗಳು ಸಹ ಆ ಒಂದು ಇವರ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಇವ್ರ ಕೂದಲಾಗಿರ್ಬೋದು, ಇವ್ರ ಬೆವರಾಗಿರ್ಬೋದು, ಫಾರೆನ್ಸಿಕ್ ಹೋಗ್ತಾ ಇರುವಂತ ಮೆಟೀರಿಯಲ್ಸ್ ಗಳಿಗೆ ಬಿದ್ದರೆ ಖಂಡಿತವಾಗಿ ಇವ್ರಿಗೆಲ್ಲ PPE ಕಿಟ್ ಅನ್ನ ಕೊಡಬೇಕು, ಸೇಫ್ಟಿ ಗ್ಲೌಸ್ ಅನ್ನ ಕೊಡಬೇಕು, ಶೂಸ್ ಅನ್ನ ಕೊಡಬೇಕು, ಮಾಸ್ಕ್ ಅನ್ನ ಕೊಡಬೇಕು. ಕಂಪಲ್ಸರಿ ಎಲ್ಲರೂ ಗ್ಲೌಸ್ ಹಾಕಿರ್ಲೇಬೇಕು. ಈ ಎಲ್ಲಾ ಸುರಕ್ಷಾ ಸಾಧನಗಳನ್ನ SIT ಅವರು ಬಳಸಬೇಕು, ತಾವೂ ಬಳಸಬೇಕು. ಅಲ್ಲಿ ಎಕ್ಸ್ಕವೇಷನ್ ಮಾಡ್ತಾರಂತ ವ್ಯಕ್ತಿಗಳಿಗೆ ಬಳಸಿದ್ರೆ ಮುಂದಿನ ತನಿಖೆಗೆ ಇದು ತೊಂದರೆ ಆಗಬಾರ್ದು. ಈಗ ಅವನ್ ಕೈಲಿ ಹಿಡ್ಕೊಂಡಿದ್ದಾನೆ, ಕೈಯಲ್ಲಿ ಎತ್ತಾ ಇದ್ದಾನೆ ವಿತೌಟ್, ಈಗ ಬ್ರೀಫ್ ಕೇಸ್ ಅನ್ನ ಹಿಡ್ಕೊಂಡ್ ಬಂದಿರೋಂತ ವ್ಯಕ್ತಿ ಅಲ್ಲಿ ಕಳೆ ಬರಗಳನ್ನು ಏನೋ ನೇಕಡ್ ಹ್ಯಾಂಡ್ಸ್ ಅಲ್ಲೇ ತೆಗೆದಿರ್ತಾನೆ ಅಲ್ವಾ? 100% ನೀವು ನೇಕಡ್ ಹ್ಯಾಂಡ್, ಯಾಕಂದ್ರೆ ನಿಮ್ಗೆ ಗ್ಲೌಸ್ ಕೂಡ ಯೋಗ್ಯತೆನೂ ಇಲ್ಲ ಅಂದ್ಮೇಲೆ ಈ ಎಕ್ಸ್ಕಾವೇಷನ್ ಯಾಕೆ ಮಾಡ್ತಾ ಇದ್ದೀರಾ? ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ, ಎಕ್ಸುಮೇಷನ್ಗೆ ಸೇಫ್ಟಿ, ಮೆಡಿಕಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ನೀವು ಕೈಲಿ ಮೇಂಟೈನ್ ಮಾಡಕ್ಕಾಗಲ್ಲ ಅಂದ್ರೆ ಯಾವ ಸೀಮೆ SIT ನೀವು ಯಾಕೆ ಈ ರೀತಿ ಎಲ್ಲ ಮಾಡ್ತೀರಾ? ಸೀರಿಯಸ್ಲಿ. ಆಮೇಲೆ ನೆನ್ನೆ ಹೆಚ್ಚು ಕಡಿಮೆ 100 ಬೋನ್ಸ್ ಹ್ಯೂಮನ್ ರಿಮೈನ್ಸು, ಒಂದು ಸ್ಕಲ್ಲು, ಹೆಚ್ಚು ಕಡಿಮೆ 5 ವ್ಯಕ್ತಿಗಳ ಕಳೆಬರ ನಿನ್ನೆ ರಿಕವರಿ ಆಗಿದೆ. SIT ಅವರು ಎಕ್ಸುಮೇಷನ್ ಅಲ್ಲಿ ರಿಕವರಿ ಮಾಡಿದ್ದಾರೆ. ನಾವು ಪದೇ ಹೇಳ್ತಾ ಇದೀವಿ, ಟೆಕ್ನಾಲಜಿಯನ್ನ ಬಳಸಿ, ಗ್ರೌಂಡ್ ಸ್ಕ್ಯಾನರ್ಸ್ ಅನ್ನ ಬಳಸಿ ಹೆಚ್ಚಿನ ಪಳೆಯುಳಿಕೆ ಸಿಗುತ್ತೆ ಅಂತ ಹೇಳ್ತಾ ಇದೀವಿ. ದೇರ್ ಇಸ್ ನೋ ಸೈನ್ ಆಫ್ ಗ್ರೌಂಡ್ ಪೆನಿಟ್ರೇಟಿಂಗ್ ಸ್ಕ್ಯಾನರ್ಗಳನ್ನ ಬಳಸುವಂತ ಯಾವುದೇ ಸೈನ್ಗಳು ಕಾಣ್ತಾ ಇಲ್ಲ. ಮೋಸ್ಟ್ಲಿ SIT ಅವರಿಗೆ, ಸರ್ಕಾರಕ್ಕೆ ಭಯ ಅನ್ಸುತ್ತೆ. ಸ್ಕ್ಯಾನರ್ ಬಳಸಿದ್ರೆ ಅಲ್ಲಿರೋ ಬರ
ಹ್ಯೂಮನ್ ರಿಮೈನ್ಸ್ ಎಲ್ಲ ಸಿಕ್ಕಾಕೊಳ್ಳುತ್ತೆ, ನಮ್ಗೆ ದೊಡ್ಡ ತಲೆನೋವು ಆಗುತ್ತೆ ಅಂತ ಸರ್ಕಾರ ಮತ್ತೆ SIT ಅವರು ಗ್ರೌಂಡ್ ಸ್ಕ್ಯಾನರ್ ಗಳನ್ನ ಬಳಸ್ತಾ ಇಲ್ಲ. ವಿಚಾರ ಏನೇ ಇರಲಿ, ಬಟ್ ಪೀಪಲ್ ಆರ್ ವಾಚಿಂಗ್ ಯು. ದಯಮಾಡಿ ಅಲ್ಲಿ ಹೋಗುವಂತ ವ್ಯಕ್ತಿಗಳು SIT ಅವರು, ಎಸ್ಪೆಷಲಿ SIT ಅವರು, ಅಲ್ಲಿ ಎಕ್ಸ್ಕಾವೇಷನ್ ಮಾಡುವಂತ ಫೀಲ್ಡ್ ಟೀಮು ಎಲ್ಲರೂ ಕೂಡ, ಯಾಕೆ PP ಕಿಟ್ ಇಲ್ವಾ? ನಾವು ಕಳ್ಸ್ಕೊಡೋಣ, ಒಂದು 30 ಜನಕ್ಕೆ PP ಕಿಟ್ ಅನ್ನ ಕಳ್ಸ್ಕೊಡೋಣ, ಮಾಸ್ಕ್ ನ ಕಳ್ಸ್ಕೊಡೋಣ. ನಾವು ವಿ ವಿಲ್ ಡೊನೇಟ್ ಇಟ್ ಟು SIT ಅಂಡ್ ಎಕ್ಸ್ಕಾವೇಷನ್ ಟೀಮ್. ಒಂದು 50 ಸೆಟ್ PP ಕಿಟ್ ಅನ್ನ ಕಳ್ಸ್ಕೊಡೋಣ. ನಾವೇ ದಾನ ಧರ್ಮ ಮಾಡ್ತೀವಿ. ಯಾಕಂದ್ರೆ ನೀವು ಹಾಕೋಣಲ್ಲ, ಒಂದು ವೈಜ್ಞಾನಿಕವಾದಂತ ಅಪ್ರೋಚೇ ಇಲ್ಲ. ಈ SIT ತನಿಖೆ ಏನ್ ಮಾಡ್ತಾ ಇದ್ದೀರಾ, ಎಕ್ಸ್ಕಾವೇಷನ್, ವೈಜ್ಞಾನಿಕವಾದಂತ ಅಪ್ರೋಚೇ ಇಲ್ಲ. ಬರಿಗೈಯಲ್ಲಿ ಮಾಸ್ಕ್ ಹಾಕೋಣಲ್ಲ, ಟೌಲ್ ಸುತ್ಕೊಂಡು, ಯಾವ ಸೀಮೆ, ಯಾವ್ದೋ ಸ್ಟೋನ್ ಏಜ್ ಅಲ್ಲಿ ಇದ್ದಂಗಿಲ್ವಾ ನೀವು? ಕಣಕ್ಕೆ IPS, ನಿಮ್ಗೆ ಇಂಪೋರ್ಟೆಡ್ ಕಾರು, ನಿಮ್ಗೊಂದು 15 ಜನ ಕೆಲಸಗಾರರು, ಸಲ್ಯೂಟ್ಗಳು, ಮೈ ಎಲ್ಲ ಬೇಕು ನಿಮ್ಗೆ. ಒಂದು 1.5-2 ಲಕ್ಷ ರೂಪಾಯಿ ಮೊಬೈಲ್ಗಳು ಬೇಕು ನೀವು ಮಾತಾಡಕ್ಕೆ, ಕಿಸಿಯಕ್ಕೆ. ಅಲ್ಲಿ ಸ್ಟೋನ್ ಏಜ್ ಅವ್ರ ತರ ಗ್ಲೌಸ್ ಇಲ್ಲ, ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ, ಹೆಲ್ಮೆಟ್ ಇಲ್ಲ. ಏನಕ್ಕೆ ಹಾಕೋಣದ ಅದೆಲ್ಲ? ಅವ್ನ್ ಕೂದಲು ಅದಕ್ಕೆ ಬೀಳ್ತದೆ, ಫಾರೆನ್ಸಿಕ್ ಹೋಗುತ್ತೆ, ಅದನ್ನು ಅವ್ರಿಗೆ ಅವಾಗ ಎಕ್ಸಾಮಿನೇಷನ್ ಮಾಡ್ತಾರೆ. ವಿ ವಾಂಟ್ ಸೈಂಟಿಫಿಕ್ ಐ ಥಿಂಕ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಟು ಬಿ ಫಾಲೋಡ್ ಬೈ SIT ಅವರು. ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಅಟ್ಲೀಸ್ಟ್ ಮೆಡಿಕಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ ಫಾಲೋ ಮಾಡಬೇಕು. ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ. ಗ್ಲೌಸ್ ಇಲ್ಲ, ಹೆಂಗ್ರಿಕ್ ಎತ್ಕೊಂಡ್ಬರ್ತಾನ ಅವ್ನು ಎತ್ಕೊಂಡ್ಬರ್ಬೇಕಾದ್ರೆ ಅವ್ನ ತಲೆ ಕೂದಲೆಲ್ಲ ಆ ಒಂದು ಕಳೆ ಬರಕ್ ಬೀಳ್ತದೆ, ಅದು ಲ್ಯಾಬ್ಗೆ ಹೋಗುತ್ತೆ. ಅವನ ಫಿಂಗರ್ ಪ್ರಿಂಟ್ ಲ್ಯಾಬ್ಗೆ ಹೋಗುತ್ತೆ. ತನಿಖೆನ ದಿಕ್ತಪ್ಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ. ಮಿನಿಮಮ್ ಮೆಡಿಕಲ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ SIT ಫಾಲೋ ಮಾಡಿಲ್ಲ ಅಂತಂದ್ರೆ ಯಾವ ಸೀಮೆ SIT ನೀವು, ಯಾವ ಸೀಮೆ IPS ಓದಿದ್ದೀರಾ? ಮೊಹಂತಿ ಅವರೇ, ಇಷ್ಟು ನೆಗ್ಲಿಜೆನ್ಸಿನ ಯಾಕೆ? ಅಲ್ಲಿ ಲೋಕಲ್ ಆಸ್ಪತ್ರೆನಲ್ಲಿ ಕೇಳಿದ್ರೆ, ಮೆಡಿಕಲ್ ಆಸ್ಪತ್ರೆ ಕೇಳಿದ್ರೆ PP ಕಿಟ್ ಕೊಡಲ್ವಾ? ಕರೋನಾ ವೈರಸ್ ಅಲ್ಲಿ ಎಲ್ಲಾ ಡಾಕ್ಟರ್ಸ್ PP ಕಿಟ್ ಹಾಕೊಂಡಿದ್ರು. ನೀವು ಹಾಕೊಂಡ್ ಮಾಡಕ್ಕೆ ಏನ್ ದೊಡ್ಡ ರೋಗ? ಆಮೇಲೆ ಅಲ್ಲಿ ಬಕೆಟ್ ಅಂತೆ. ಯಾಕೆ? ಆ ಹ್ಯೂಮನ್ ರಿಮೈನ್ಸ್ ನ ಕಲೆಕ್ಟ್ ಮಾಡಕ್ಕೆ ಸೈಂಟಿಫಿಕಲಿ ನಿಮ್ಗೆ ಕಂಟೈನರ್ಸ್ ಇಲ್ವಾ? ಬಕೆಟ್ ಅಲ್ಲೆಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀರಾ. ಏನ್ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದೀರಾ? ಅಟ್ಲೀಸ್ಟ್ ಗೆಟ್ ಸಮ್ ಏನೋ ಸರ್ಕಾರಕ್ಕೆ ಕೇಳಿ, ಆ ಬಕೆಟ್, ಪ್ಲಾಸ್ಟಿಕ್ ಅವೆಲ್ಲ ಯೂಸ್ ಮಾಡೋದ್ ಬದಲು ವೈಜ್ಞಾನಿಕವಾಗಿ ಪರ್ಟಿಕ್ಯುಲರ್ ಕಂಟೈನರ್ಸ್ ಬರುತ್ತೆ. ವೈ ಕಾಂಟ್ ಯು ಯೂಸ್ ಇಟ್? ಯಾಕೆ ತಾವು ಯೂಸ್ ಮಾಡಬಾರ್ದು? ಅಲ್ಲಿ ಕೆಲಸ ಮಾಡೋ ಯಾರಿಗೂ ಕೂಡ PP ಕಿಟ್ ಕೊಟ್ಟಿಲ್ಲ, ನೀವು ಹಾಕೋಣಲ್ಲ. ಅದು ಏನ್ ಗಲೀಜ್ ಕೆಲಸ ಮಾಡ್ತಿರೋ SIT ಅವರು. ಅಲ್ಲ, ನಿಮ್ಮನ್ನು ಯಾರು SIT ಅಂದಿದ್ದು? ನಿಮ್ಗೆ ಯಾರು ಮಾನಿಟರ್ ಮಾಡ್ತಾ ಇರೋದು? ಸರ್ಕಾರಕ್ಕೆ ಬುದ್ಧಿ ಇಲ್ಲ, ಎಲ್ಲ ಇಂತ ಲದ್ದಿರೋ ಮುಂಡೆವೆ ಗೆದ್ದಿರೋದು. ನಿಮ್ಗೂ ಬುದ್ಧಿ ಇಲ್ವಾ? ವೈಜ್ಞಾನಿಕವಾದಂತ ಸ್ಟ್ಯಾಂಡರ್ಡ್ಸ್ ಅನ್ನ SIT ಮೇಂಟೈನ್ ಮಾಡಬೇಕು. ವೈಜ್ಞಾನಿಕವಾದಂತ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಅನ್ನ SIT ಮೇಂಟೈನ್ ಮಾಡಬೇಕು. ಅಲ್ಲಿ ಹೋಗುವಂತ ಪ್ರತಿಯೊಬ್ಬರು PP ಕಿಟ್ ಅನ್ನ ಹಾಕೋಬೇಕು, ಗ್ಲೌಸ್ ಅನ್ನ ಬಳಸಬೇಕು, ತಲೆ ಕೂದಲು ಮಿಕ್ಸ್ ಆಗಬಾರ್ದು, ನಿಮ್ಮ ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಇಂಪ್ರಿಂಟ್ ಆಗಬಾರ್ದು. ಎಲ್ಲ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನೀವು ಬಳಸಬೇಕು. ಕಣ್ಣಿಗೆ ಗ್ಲಾಸು, ಮಾಸ್ಕು, ಅವಶ್ಯಕತೆ ಇದ್ರೆ ಅಲ್ಲಿ ಮೆಡಿಕಲ್ ಟೀಮು ಜೊತೆನಲ್ಲಿ ಸಿಲಿಂಡರ್, ಆಕ್ಸಿಜನ್ ಸಿಲಿಂಡರ್ಸ್ ಎಲ್ಲ ಬಳಸಬೇಕು. ಏನು ಬಳಸಬೇಡಿ. ಸ್ಟೋನ್ ಏಜ್ SIT ಅವರು. ಏನ್ ಹೇಳಪ್ಪ, ನಾವು ಇರೋದನ್ನ ಹೇಳ್ತಾ ಇದೀವಿ. ಅಲ್ಲ, ಯಾರು ನಿಮ್ಮನ್ನ ಹೇಳಿದ್ದು? ಎಕ್ಸುಮೇಷನ್ ಮಾಡ್ತಾ ಇದ್ರಂತ ಯಾರಿಗಾನ ಅನ್ಸುತ್ತಾ? ಒಳ್ಳೆ ಹೊಲದಲ್ಲಿ ಪೈರ್ ಕಿತ್ಕೊಂಬತ್ತಾ ಇದ್ದೀರಾ. ಎತ್ಕೊಂಬಂದ್ ಅವ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ, ಮೂಕಕ್ಕೆ ಮುಚ್ಕೊಂಡಿದ್ದಾನೆ. ಏನ್ ಸೀಮೆ ಎಕ್ಸುಮೇಷನ್ ಮಾಡ್ತಾ ಇದ್ದೀರಾ? ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಕನಿಷ್ಠ ವೈಜ್ಞಾನಿಕವಾದಂತ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ SIT ಫಾಲೋ ಮಾಡ್ತಾ ಇಲ್ಲ. ನಿಮ್ಗೆ ಇಷ್ಟ ಬಂದಂಗೆ ಮಾಡ್ತಾ ಇದ್ದೀರಾ. ಆ ಹುಡುಗರು ಈಗ ಬರಿಗೈಲಿ ಎತ್ಕೊಂಡ್ಬಂದವನೆ ಅಂತ ಹೇಳಿದ್ರೆ, ಅಲ್ಲಿ ಎಕ್ಸುಮೇಷನ್ ಮಾಡ್ಬೇಕಾದ್ರೆ ಗ್ಲೌಸ್ ಇಲ್ದರನೆ ಅದನ್ನೆಲ್ಲ ಎತ್ತಾ ಇದ್ದೀರಾ. ನೀವು ಯಾರು ಮುಟ್ಟಕ್ಕೆ ನೇಕಡ್ ಹ್ಯಾಂಡ್ಸ್ ಅಲ್ಲಿ? ನಿಮ್ಗೆ ಅಡ್ವೈಸ್ ಕೊಡ್ತಾರ ಯಾವನು? ಅಲ್ಲಿರೋ ಡಾಕ್ಟರ್ಗೆ ಅಡ್ವೈಸ್ ಏನು ತಗೊಂಡಿಲ್ಲ. ಯಾಕಂದ್ರೆ ನೀವು IPS ಅಲ್ವಾ? ನಾನೇ IPS, ನಾನೇನ್ ಬೇಕಾದ್ರೆ ಮಾಡ್ತೀನಿ, ಏನ್ ಬೇಕಾದ್ರೆ ಮಾಡಿ ಸಾಯ್ಬೇಡಿ. ಅಲ್ಲಿ ಏನ್ ಬೇಕೋ ಅದನ್ನ ಮಾಡಿ. ವೈಜ್ಞಾನಿಕವಾದಂತಹ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡಕ್ಕಾಗಿಲ್ಲ ಅಂದ್ರೆ ಟುಮಾರೋ ವಿ ವಿಲ್ ಫೈಲ್ ಎ ಕೇಸ್ ಅಗೇನ್ಸ್ಟ್ SIT ಮೇಲೆ ಕೇಸ್ ಫೈಲ್ ಮಾಡಬೇಕಾಗತ್ತೆ. ಯೋಗ್ಯತೆ ಅಲ್ದಂತ ದರಿದ್ರ ಮುಂಡೆವು. ಒಂದು ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ನ ಮೇಂಟೈನ್ ಮಾಡಕ್ ಬರಲ್ಲ. ಹೆಲ್ತ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬರಿಗಾಲ ಎತ್ಕೊಂಬತ್ತವನೆ. ಯಾವನೋ ನಿಮ್ಗೆ ಹೇಳಿದಲೇ? ಬರಿಗಾಲ ಎತ್ಕೊಂಬರಕ್ಕೆ ಯಾವನು ಹೇಳಿದ್ದು? ಯಾವನಲ್ಲಿ ಮಾನಿಟರ್ ಮಾಡ್ತಾರೆ ಅದಕ್ಕೆ ಹೇಳಿದ್ದು. ಒಬ್ಬ ರಿಟೈರ್ಡ್ ಹೈಕೋರ್ಟ್ ಜಡ್ಜ್ ಅನ್ನ, ಒಂದು ಸೀನಿಯರ್ ಸರ್ಜನ್ ಅನ್ನ ಅಲ್ಲಿ ಮಾನಿಟರ್ ಮಾಡಕ್ಕೆ ಹಾಕಿ ಅಂತ ಸರ್ಕಾರಕ್ಕೆ ಬಡ್ಕೊಂಡ್ವಿ. ಈ ಸರ್ಕಾರ ನೋಡಿದ್ರೆ ಅವ್ರದೇ ಯಾವ್ದೋ ಬಿಸಿಲ್ ಅವ್ರೆ. ರಾಹುಲ್ ಗಾಂಧಿ ಅಂತೆ, ಇನ್ನೊಂದು ಗಾಂಧಿ ಅಂತೆ, ಇಲ್ಲೇನೋ
ಏನೋ ಎಕ್ಸ್ಪೋಜರ್ ಅಂತ ಡಿ ಕೆ ಶಿವಕುಮಾರ್ದು. ಅಲ್ಲ, ಅಲ್ಲಿ ಗ್ಲೌಸ್ ಇಲ್ಲ, ಏನೋ ಪಿ ಕಿಟ್ ಇಲ್ಲ, ಅಲ್ಲಿ ಆ ಪಳೆಯುಳಿಕೆ ಹಾಕೊಂಬರಕ್ಕೆ ವೈಜ್ಞಾನಿಕವಾದಂತ ಕಂಟೈನರ್ ಇಲ್ಲ ಕಳ್ಸೋಣ ಹೇಳಿ, ಒಂದು 50 ಪಿ ಕಿಟ್ ಕಳ್ಸೋಣ, ಗ್ಲೌಸು, ಹೆಲ್ಮೆಟ್, ಹೆಡ್ ಗೇರ್ಸು, ಸೇಫ್ಟಿ, ಮೆಡಿಕಲ್ ಹೆಲ್ತ್ ಕಿಟ್ಗಳನ್ನ ನಾವೇ ಡೊನೇಟ್ ಮಾಡೋಣ, ಹಂಗಾರ ಇದ್ರೆ ಹೇಳಿ ಹಾಕ್ತೀವಿ. ಏನ್ ಜನನೋ ಅದೇನ್ ಸ್ಟ್ಯಾಂಡರ್ಡ್ಸ್, ಅವನ್ನೆಲ್ಲ ಮುಟ್ಟಿ ಪಟ್ಟಿ ಆ ಎವಿಡೆನ್ಸ್ಗಳನ್ನೆಲ್ಲ ಡ್ಯಾಮೇಜ್ ಮಾಡಕ್ಕೆ ಫಾರೆನ್ಸಿಕ್ ಅವರು ಅವಾಗ ಹೇಳಿ ಇಲ್ಲ ಇದನ್ನ ಇವನ್ ಮುಚ್ಚಾಕಿಲ್ಲ. ಅಲ್ಲ, ಅದ್ರ ಮೇಲೆ ಏನಾದ್ರೂ ಒಂದು ಇದ್ದಿರ್ತದಲ್ಲ. ನೀವು ನೇಕಡ್ ಹ್ಯಾಂಡ್ಸ್ ಅಲ್ಲಿ ಮುಟ್ಟಿ SIT ಅವರು ಅಲ್ಲಿರೋ ಆಳುಗಳು ನೀವು ಯಾಕೆ ಡ್ಯಾಮೇಜ್ ಮಾಡ್ತಾ ಇದ್ದೀರಾ? ವೈ ಆರ್ ಯು ಡ್ಯಾಮೇಜಿಂಗ್ ದ ಎಕ್ಸುಮೇಟೆಡ್ ಹ್ಯೂಮನ್ ರಿಮೈನ್ಸ್? ಅಲ್ಲ, ಅಟ್ಲೀಸ್ಟ್ ಗ್ಲೌಸ್ ಹಾಕೊಂಡಾದ್ರು ಮುಟ್ರಿ. ಏನ್ ದನನ ನೀವೆಲ್ಲ? ನನ್ ಗೊತ್ತಿಲ್ಲ ಏನ್ ಹೇಳ್ಬೇಕು ಇವ್ರಿಗೆಲ್ಲ. ಅದ್ ಎಲ್ಲಿಂದ ಯಾವ್ದನ ಗ್ರಹದಿಂದ ಬಂದ್ಬಿಟ್ಟಿದ್ದೀರಾ ಎಲ್ಲ ಸೇರ್ಕೊಂಡು, ಯಾವ್ದೋ ಮಾರ್ಸಿಂದ ಬಂದು ಎಕ್ಸಿಬಿಷನ್ ಮಾಡ್ದಂಗ್ ಮಾಡ್ತೀರಾ. ನೀವು ಭೂಮಿ ಮೇಲೆ ಇರೋದು ಭಾರತದಲ್ಲಿ, ಕರ್ನಾಟಕದಲ್ಲಿ. ಏನ್ ಕಲ್ತಿದ್ದೀರಾ ನನಗಂತೂ ಅರ್ಥ ಆಗ್ತಾ ಇಲ್ಲಪ್ಪ. ಏನ್ ಹಂಗಾರೆ ಮಾನಿಟರ್ ಪುಕ್ಸಟ್ಟೆ ಏನಿದು? ಅಲ್ಲ, ಕನಿಷ್ಠ ಒಂದು ಗ್ಲೌಸ್ ಹಾಕ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ದಂತ ಮುಂಡೆವು ಅಂತಂದ್ರೆ ನೀವೇ ಅಂತ ಅನ್ಸುತ್ತೆ. ಮೋಸ್ಟ್ಲಿ ಯಾವ್ದಾದ್ರು ಬೇರೆ ಗ್ರಹದಿಂದ ಬಂದ್ಬಿಟ್ಟು ಏನೋ ಕೆಲಸ ಮಾಡ್ತಾ ಇದ್ದೀರಾ. ಕನಿಷ್ಠ IPS ಓದ್ಬೇಕಾರೆ ಮಿನಿಮಮ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಏನು ಓದಿಲ್ವಾ? ಹೆಲ್ಮೆಟ್, ಗ್ಲೌಸು, ಮಾಸ್ಕ್, ಪಿ ಕಿಟ್ ಇಲ್ಲ ಬೇಕಾದ್ರೆ ಹೇಳು ಕೊಡ್ಸೋಣ, ಬೇಕಾದ್ರೆ ಹಾಳ ಹೋಗ್ಲಿ. ಹಾಕೊಂಡು ಕೆಲಸ ಮಾಡಿ ಅಭ್ಯಾಸನೇ ಇಲ್ಲ. ಅವ್ನು ನಿಮ್ಮ ಅವನು PC ನಗ್ತಾವನೆ ನಿಂತ್ಕೊಂಡಲ್ಲಿ, ಅವನು ಹಾಕೊಂಡಿಲ್ಲ. ಅಯ್ಯೋ ದೇವ್ರೆ, ಏನಾರ ರೋಗ ಗೀಗ ಬಂದ್ರೆ ಬಾಡಿ ಹ್ಯೂಮನ್ಸ್ ತೆಗಿತಾ ಇದ್ದಾರಲ್ಲ, ಏನಾರ ರೋಗ ಗೀಗ ಬಂದ್ರೆ ಏನ್ ಬರಲ್ಲ ಅಂತನಾ? ಬಂದ್ರೆ ಏನ್ ಮಾಡ್ತೀರಾ? ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಯು ಆರ್ ಡೂಯಿಂಗ್ ಸಮ್ ಇನ್ವೆಸ್ಟಿಗೇಷನ್. ಇದು ಯಾವ್ದೋ ಸಂತೆನಲ್ಲಿ ನಿಂಬೆಹಣ್ಣು ಮಾರೋ ಕೆಲಸ ಅಲ್ಲ ಇದು. ಓಕೆ, ಇದು ತನಿಖಾ ವ್ಯವಸ್ಥೆ. ಆ ತನಿಖಾ ವ್ಯವಸ್ಥೆಗೆ ಒಂದು ಸ್ಟ್ಯಾಂಡರ್ಡ್ಸ್ ಇರ್ತದೆ. ಈ ತನಿಖೆ SIT ಅಂತ ಹೇಳೋದು ಬಿಟ್ರೆ ಮಿಕ್ಕಿದ್ದೆಲ್ಲ ನೀವು ಮಾಡ್ತಾ ಇರೋದು ಸ್ಟೋನೇಜ್ ಅಲ್ಲಿ ಮಾಡ್ತಾ ಇದ್ದೀರಲ್ಲ. ಸ್ಟೋನೇಜ್ SIT ಅಂತ ಹೇಳ್ಬೇಕು. ಏನೋ ತಿಂದಿನಿ, ಏನೋ ಕನಿಷ್ಠ ಗ್ಲೌಸ್ ಹಾಕೋಣಲ್ಲ, ಮಾಸ್ಕ್ ಹಾಕಲ್ಲ. ಓಕೆ, ಅಟ್ಲೀಸ್ಟ್ ಅಷ್ಟಾರು ಕೊಡ್ಬೋದಲ್ಲ. ಬೂಟ್ ಇಲ್ಲ ಅವ್ರಿಗೆ, ಪಿ ಕಿಟ್ ಇಲ್ಲ. ಏನ್ರ ಮಾಡ್ತೀರಾ? ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಪಿ ಕಿಟ್ ಕೊಡಿ ಅವ್ರಿಗೆ. ಸರ್ಕಾರ ಗ್ಲೌಸ್ಗೆಲ್ಲ ಸ್ಯಾಂಕ್ಷನ್ಸ್ ಕೊಡಿ. ಅವ್ರು ಬರಿಗೈಲಿ ಎತ್ಕೊಂಬತ್ತವ್ರೆ, ಇರೋದನ್ನೆಲ್ಲ ಹಾಳು ಮಾಡಿರ್ತಾರೆ. ಈ SIT ಅಂಡ್ ಅವ್ರ ಇನ್ವೆಸ್ಟಿಗೇಷನ್ ಆ ದೇವರೇ ಬಲ್ಲಾಗುರು. ಥ್ಯಾಂಕ್ ಯು. ನಿಮ್ಮನ್ನು ಯಾವನೋ SIT ಅಂತಾರೆ. ಒಳ್ಳೆ ಸ್ಟೋನೇಜ್ ವ್ಯಕ್ತಿಗಳಿದ್ದಂಗೆ ಇದ್ದೀರಾ. ಯಾವ್ದೋ ಗ್ರಹದಿಂದ ಬಂದು ಕೆಲಸ ಮಾಡ್ತಾರ, ಮಾತಾಡ್ತಾ ಇದ್ದೀರಾ. ಬೈಯಂಗಿಲ್ಲ, ಸುಮ್ಮನೆ ಇರಂಗಿಲ್ಲ ನಿಮ್ಮನ್ನ. ಆ ಬೆಲ್ಟ್ ಅಂಗಡಿ ನೋಡಿದ್ರೆ ಸುಟ್ಟಾಕವ್ರೆ. ಅವ್ನು ಮಂಜುನಾಥ್ ನೋಡಿದ್ರೆ ಧಮ್ಕಿ ಹಾಕ್ತಾನೆ. ನೀವು ನೋಡಿದ್ರೆ ಕಳೆ ಬರಗಳನ್ನ ಬರಿಗೈಲಿ ಎತ್ಕೊಂಬತ್ತೀರಾ. ಆ ಮುಖ ಹಾಕೊಂಡ್ ಏನೋ ಇದು ಹ್ಯೂಮನ್ ರಿಸೋರ್ಸ್ ನ ಇಷ್ಟು ಮಟ್ಟಿಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರಾ? ಓಡಾಡಕ್ ಮಾತ್ರ AC ಕಾರ್ಗಳು IPS ಅಧಿಕಾರಿಗಳಿಗೆ. ಮಂಜುನಾಥನ್ ಗೌಡನ್ಗೆ ಅವ್ನಿಗೆ ಎಳ್ಳೆಳ್ಳು ಮೊಬೈಲು. ಇಲ್ಲಿ ನೋಡಿದ್ರೆ ನೀವು ಮಾಡ್ತಾರ ಕೆಲಸ ನೋಡಿದ್ರೆ ವೈ